ಕಾಂಗ್ರೆಸ್ಗೆ ಮತ್ತೆ ಆಪರೇಷನ್ ಕಮಲದ ಭೀತಿ ಎದುರಾಗಿದೆ. ಬಿಜೆಪಿಯ ಸಂಪರ್ಕದಲ್ಲಿದ್ದಾರಂತೆ ಕಾಂಗ್ರೆಸ್ನ ಶಾಸಕರು. ಜಮಖಂಡಿಯಲ್ಲಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಅರವಿಂದ್ ಲಿಂಬಾವಳಿ. ಈಗ ಮತ್ತೆ ಕಾಂಗ್ರೆಸ್ಗೆ ಆಪರೇಷನ್ ಕಮಲದ ಭೀತಿ ಎದುರಾಗಿದೆ. ನಮ್ಮ ಜೊತೆ ಕಾಂಗ್ರೆಸ್ ಪಕ್ಷದವರು ಇದ್ದಾರೆ, ಸಂಪರ್ಕದಲ್ಲಿ ಇದ್ದಾರೆ ಅಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಜಮಖಂಡಿಯಲ್ಲಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಅರವಿಂದ್ ಲಿಂಬಾವಳಿ. ಜಮಖಂಡಿಯಲ್ಲಿ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಬಿಜೆಪಿ ಸಂಪರ್ಕದಲ್ಲಿದ್ದಾರಂತೆ ಕಾಂಗ್ರೆಸ್ ಪಕ್ಷದವರು. ಈ ಸಂದರ್ಭದಲ್ಲಿ ಹೆಸರು ಬಹಿರಂಗ ಪಡಿಸೋದು ಸರಿಯಲ್ಲ, ನಾವು ರಾಜ್ಯದಲ್ಲಿ ಅಧಿಕಾರವನ್ನ ಮಾಡೋದು ಗ್ಯಾರಂಟಿ ಅನ್ನುವಂತ ಹೇಳಿಕೆಯನ್ನ ಜಮಖಂಡಿಯಲ್ಲಿ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಕೊಟ್ಟಿದ್ದಾರೆ. ಅಂದ್ರೆ ಬಿಜೆಪಿಯ ಸಂಪರ್ಕದಲ್ಲಿ ಅನೇಕ ಕಾಂಗ್ರೆಸ್ನ ಶಾಸಕರು ಇದ್ದಾರೆ. ಅವ್ರು ಯಾರ ಹೆಸರು ಅನ್ನೋದನ್ನ ನಾನು ಈಗ ಬಹಿರಂಗ ಪಡಿಸೋದಿಲ್ಲ, ಈ ಸಂದರ್ಭದಲ್ಲಿ ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ನಾವು ರಾಜ್ಯದಲ್ಲಿ ಅಧಿಕಾರ ಹಿಡಿಯೋದು ಗ್ಯಾರಂಟಿ ಅನ್ನೋ ಹೇಳಿಕೆಯನ್ನ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಜಮಖಂಡಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಪರೇಷನ್ ಕಮಲ ಮಾಡುವಂತ ಅವಶ್ಯಕತೆ ನಮಗಿಲ್ಲ. ಆದರೆ ಚುನಾವಣೆ ಫಲಿತಾಂಶದ ನಂತರ ಬಹಳ ಜನ ಕಾಂಗ್ರೆಸ್ಸಿನ ಶಾಸಕರು ಆ ಪಕ್ಷವನ್ನು ತೊರೆದು ಬರುವಂತ ಎಲ್ಲ ಸೂಚನೆಗಳು ನಮಗೆ. ಈಗ ನಿಮ್ ಜೊತೆ ಯಾರಾದ್ರೂ ಕಾಂಗ್ರೆಸ್ ಶಾಸಕರು ಸಂಪರ್ಕ? ಆಪರೇಷನ್ ಕಮಲ ಮಾಡುವಂತ ಅವಶ್ಯಕತೆ ನಮಗಿಲ್ಲ. ಆದರೆ ಚುನಾವಣೆ ಫಲಿತಾಂಶದ ನಂತರ ಬಹಳ ಜನ ಕಾಂಗ್ರೆಸ್ಸಿನ ಶಾಸಕರು ಆ ಪಕ್ಷವನ್ನು ತೊರೆದು ಬರುವಂತ ಎಲ್ಲ ಸೂಚನೆಗಳು ನಮಗೆ. ಈಗ ನಿಮ್ ಜೊತೆ ಯಾರಾದ್ರೂ ಕಾಂಗ್ರೆಸ್ ಶಾಸಕರು ಸಂಪರ್ಕ? ಕುಮಾರ್ ಬಂಗಾರಪ್ಪ ವಿರುದ್ಧ ಸಚಿವ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ಕುಮಾರ್ ಬಂಗಾರಪ್ಪನ ಮೀಟ್ರು ಮೋಟ್ರು ಎರಡನ್ನೂ ನೋಡಿದೀವಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಕುಮಾರ್ ಬಂಗಾರಪ್ಪರನ್ನ ಮುಂದೆ ಬಿಟ್ಟು ಹಿಂಗೆ ಮಾತನಾಡಿಸಿದ್ದಾರೆ. ಯಾರೆಲ್ಲ ಇದ್ರ ಹಿಂದೆ ಇದ್ದಾರೆ ಅನ್ನೋದು ಗೊತ್ತಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಕುಮಾರ ಬಂಗಾರಪ್ಪ ನಾವು ಬಹಳ ನೋಡಿದೀವಿ, ಹತ್ತಿರದಿಂದ ನಮ್ಮಲ್ಲಿ ಇದ್ದಂತವ್ರು, ಅವ್ರಿಗಿದ್ದಿದ್ದು ಮೀಟ್ರು ಮೋಟ್ರು ಎಲ್ಲ ನಾವೆಲ್ಲ ಗಮನಿಸಿದೀವಿ ನಾವೆಲ್ಲ. ಸೊ ಬೇರೆಯವ್ರು ಹೇಳ್ತಾ ಇದ್ರಿ ಇಲ್ಲಿ ಏನು ವೈಯಕ್ತಿಕವಾದ ಏನಿದೆ, ಕುಮಾರಸ್ವಾಮಿ ಅವ್ರ ವಿಚಾರದಲ್ಲಿ ಏನು ವೈಯಕ್ತಿಕವಾಗಿದೆ, ಅವ್ರೇನು ಯಾರಿದ್ರ ಬಗ್ಗೆ ಸುಮ್ಮನೆ ಅವೆಲ್ಲ ಹಾಸ್ಯಕ್ಕೆ ವಿಚಾರ. ಸಿ ಎಲೆಕ್ಷನ್ ಅಲ್ಲಿ ನೀನೇನಾರ ಸಾಧನೆ ಮಾಡ್ಬಿಟ್ಟು ಓಟ್ ಕೇಳಪ್ಪ, ನೀನು ಇದನ್ನ ಪೆಟ್ರೋಲ್ ಬೆಲೆನ ಕಡಿಮೆ ಮಾಡ್ಬಿಟ್ಟು ಸೀಮೆ ಎಣ್ಣೆ ಬೆಲೆ, ಡೀಸೆಲ್ ಬೆಲೆ, ಗೊಬ್ಬರದ ಬೆಲೆ ಕಡಿಮೆ ಮಾಡ್ಬಿಟ್ಟು ಓಟ್ ಕೇಳು. ಯಾವ ಮೀಟು ಆಯ್ತದ ಇನ್ನ ಗೊತ್ತಿಲ್ಲ ಅವ್ರಿಗೆ.